ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಸಿಂಪಲ್ ಆದ ಪಲ್ಯನ ಮಾಡೋಣ. ಈ ಪಲ್ಯನ ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೂ ಕೂಡ ಇದು ಸೂಪರ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋಣವಾ? ನಾನಿಲ್ಲಿ 1/4 kg 250 ಗ್ರಾಮ್ಸ್ ಆಗುವಷ್ಟು ಬೆಂಡೆಕಾಯಿನ, ಲೇಡೀಸ್ ಫಿಂಗರನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಚಿಕ್ಕ ಆಲೂಗಡ್ಡೆ, ಪೊಟ್ಯಾಟೋನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. 2 ಚಿಕ್ಕ ಟೊಮೆಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಚಿಕ್ಕ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮ್ಮ ಸ್ಪೆಷಲ್ ಪಲ್ಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಕತ್ತರಿಸಿದ ಬೆಂಡೆಕಾಯಿನ 3 ಮಿನಿಟ್ಸ್ ಮೈಕ್ರೋವೇವ್ ಅವನ್ ಅಥವಾ ಮೈಕ್ರೋವೇವ್ ಓವನ್ ಅಂತಾರಲ್ಲ, ಅದರಲ್ಲಿ ಬಿಸಿ ಮಾಡಿಕೊಂಡು ಬರ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಈಗ ಒಂದು ಸಿಂಪಲ್ ಆದ ಒಗ್ಗರಣೆನ ಮಾಡೋಣ. ಅದಕ್ಕೆ ನಾನು ಒಂದು ಬಾಣಲಿಗೆ 4 ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, 1 ಚಮಚ ಉದ್ದಿನ ಬೇಳೆನ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ನೆಕ್ಸ್ಟ್ ಇದಕ್ಕೆ 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಹಾಕಿದ್ದೀನಿ, ಟರ್ಮರಿಕ್ ಪೌಡರ್. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕತ್ತರಿಸಿದ ಟೊಮೆಟೊನ ಕೂಡ ನಾನು ಆ ಒಗ್ಗರಣೆಗೆ ಹಾಕಿದೆ. ಟೊಮೆಟೊನೂ ಕೂಡ ಚೆನ್ನಾಗಿ ಮೃದುವಾಗಬೇಕು. 1-2 ನಿಮಿಷದಲ್ಲೇ ಟೊಮೆಟೊ ಮೃದುವೂ ಆಗುತ್ತೆ. ಹಾಗೆ ಇದಕ್ಕೆ 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳುವ ಹಾಗೆ ಉಪ್ಪು, ಖಾರ, ಹುಳಿ ನಿಮ್ಮ ಮನೆಗೆ ತಕ್ಕ ಹಾಗೆ ನೀವು ಹಾಕಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕಿ. ಈಗ ನಾನು ಮೈಕ್ರೋವೇವ್ ಅವನಲ್ಲಿ ಬಿಸಿ ಮಾಡಿ 3/4 ಅಂಶ ಬೇಯಿಸಿದ ಬೆಂಡೆಕಾಯಿನ ನಮ್ಮ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಅವನ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಎಣ್ಣೆಯಲ್ಲೂ ಕೂಡ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೋದು, ಮೃದುವಾಗುತ್ತೆ. ನಾನು ಒಂದ್ಸಲಿ ಓವನಲ್ಲಿ ಬಿಸಿ ಮಾಡಿ ಇಲ್ಲಿ ಯಾಕೆ ಹಾಕಿದೆ ಅಂದರೆ ಬೇಗ ಪಲ್ಯವನ್ನು ಮಾಡ್ಬೋದು. ಹಾಗೆ ಮೈಕ್ರೋವೇವ್ ಅವನಲ್ಲಿ ನಾವು ಬೆಂಡೆಕಾಯಿ ಬೇಯಿಸೋದ್ರಿಂದ ಬೆಂಡೆಕಾಯಿಯ ಬಣ್ಣ ಚೇಂಜ್ ಆಗಲ್ಲ. ನೀವು ನೋಡ್ಬೋದು, ಬೆಂಡೆಕಾಯಿ ಡಾರ್ಕ್ ಗ್ರೀನ್ ಕಲರೇ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನನಗೆ ಸ್ವಲ್ಪ ಹುಳಿ ಕಮ್ಮಿ ಅಂತ ಅನಿಸ್ತು. ಯಾಕಂದರೆ ನಾನು ತೊಗೊಂಡಿರೋ ಟೊಮೆಟೊ ಹೈಬ್ರಿಡ್ ಟೊಮೆಟೊ, ಹುಳಿ ತುಂಬ ಕಮ್ಮಿ ಇದೆ. ಅದಕ್ಕೋಸ್ಕರ 1 ಚಮಚ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಈ ಪಲ್ಯಕ್ಕೆ ಹಾಕ್ತೀನಿ. ನಾನಿಲ್ಲಿ ರೆಡಿಮೇಡ್ ಅಂಗಡಿಯಿಂದ ತಂದಿರೋ ಟ್ಯಾಮರಿನ್ ಕಾನ್ಸಂಟ್ರೇಟನ್ನು ಹಾಕ್ತಾ ಇದ್ದೀನಿ. ನೀವು ಮಾಮೂಲಿ ಮನೆಯಲ್ಲಿ ಹುಣಸೆ ಹಣ್ಣಿನ ನೀರಿಗೆ ಕರಡಿ ಹುಣಸೆ ಹಣ್ಣಿನ ರಸನ ಕೂಡ ಹಾಕ್ಬೋದು, ಎಲ್ಲ ಒಂದೇ. ಹುಣಸೆ ಹಣ್ಣಿನ ರಸದ ಬದಲಿಗೆ ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಬೋದು. ಇವೆರಡೂ ಕೂಡ ಆಪ್ಷನಲ್. ಟೊಮೆಟೊ ಹುಳಿ ಇದ್ದರೆ ಇವೆರಡನ್ನೂ ಕೂಡ ಹಾಕುವ ಅವಶ್ಯಕತೆಯೇ ಇರಲ್ಲ. ಕೊನೆಯದಾಗಿ ನಾನು ಚಿಕ್ಕದಾಗಿ ಕತ್ತರಿಸಿದ ಆಲೂಗಡ್ಡೆನ ಕೂಡ ಮೈಕ್ರೋವೇವ್ ಅವನಲ್ಲಿ 3 ನಿಮಿಷ ಬಿಸಿ ಮಾಡಿಕೊಂಡು ತಗೊಂಡ್ಬಂದಿದ್ದೀನಿ. ಆಲ್ಮೋಸ್ಟ್ 3/4 ಅಂಶ ನಮ್ಮ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ.
ಈಗ ನಮ್ಮ ಪಲ್ಯಕ್ಕೆ ರುಚಿ ಕೊಡುವ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೀನಿ. ಅದೇನೆಂದರೆ ಇಂಡೋನೇಷಿಯನ್ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ. ಅದನ್ನು ಒಂದು 2 ಚಮಚ ಆಗುವಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಪಲ್ಯ ಮಾಡಿದರೆ ಪಲ್ಯದ ರುಚಿ ಸೂಪರ್ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ಈ ಪೌಡ್ರೆಲ್ಲ ಸಿಕ್ಕಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಒಂದು ಅರ್ಧ ಚಮಚ ಗರಂ ಮಸಾಲ ಪೌಡರ್, ಅರ್ಧ ಚಮಚ ಕೊರಿಯಾಂಡರ್ ಪೌಡರ್, 1/4 ಚಮಚ ಜೀರಿಗೆ ಪೌಡರ್ ಹಾಕಿ ಕೂಡ ನೀವು ಈ ಪಲ್ಯವನ್ನು ಮಾಡ್ಕೋಬಹುದು. ಈ ಪುಡಿ ಸಿಕ್ಕಿದರೆ ಇದನ್ನು ಹಾಕಿ. ಇದರಲ್ಲಿ ಒಂದು ವಿಶಿಷ್ಟವಾದ ರುಚಿ ಇದೆ. ಎಸ್ ಫ್ರೆಂಡ್ಸ್, ಕೊನೆಯದಾಗಿ ಸಣ್ಣದಾಗಿ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪನ್ನು ನಮ್ಮ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಕರ ಆಗಿರೋ ಆರೋಗ್ಯಕರ ಆಗಿರೋ ತರಕಾರಿ ಪಲ್ಯ ತಿನ್ನೋಕೆ ರೆಡಿಯಾಗಿದೆ. ಈ ಸಿಂಪಲ್ ಆದ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. Thank you.